ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಫಿನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಫಿನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಏನು, ಯಾವ ಟೈಪ್ಸ್ ಬರುತ್ತೆ, ಮತ್ತೆ ಯಾವ ತರ ಟ್ರೇಡಿಂಗ್ ನಡೆಯುತ್ತೆ ಅನ್ನೋದು. ಸೊ ಯಾರು ಇನ್ನೂ ಪ್ರೀವಿಯಸ್ ಕ್ಲಾಸಸ್ಗಳನ್ನ ಕೇಳಿಲ್ಲ, ಪ್ಲೀಸ್ ಆ ಕ್ಲಾಸಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ಈ ಕ್ಲಾಸಸ್ಗಳನ್ನ ಕೇಳಿ. ಸೊ ತಿಳಿಯೋದು ಇಲ್ಲ ಅಂತ ಅಂತಲ್ಲ. ಸೊ ತಿಳಿಯುತ್ತೆ, ಬಟ್ ಆ ಪ್ರೀವಿಯಸ್ ಕ್ಲಾಸಸ್ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪರ್ಪಸ್. ಸೊ ಆ ಕ್ಲಾಸಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಒಂದೊಂದಾಗಿ ನೋಡ್ತಾ ಹೋಗಿ, ಆಯ್ತಾ. ಸೊ ಇವತ್ತಿನ ಕ್ಲಾಸು ಫಿನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ಆಗಿದೆ. ಫಸ್ಟ್ ಆಫ್ ಆಲ್ ಫಿನಾನ್ಷಿಯಲ್ ಮಾರ್ಕೆಟ್ ಏನಂತ ನೋಡೋಣ. ಫಿನಾನ್ಷಿಯಲ್ ಮಾರ್ಕೆಟ್ ಅಂತಂದ್ರೆ ಇಲ್ಲಿ ಟರ್ಮು ಫಿನಾನ್ಷಿಯಲ್. ಫಿನಾನ್ಸ್ ಅಂತಂದ್ರೆ ಅಮೌಂಟ್. ಅಮೌಂಟ್ ಓರ್ ವಿ ಕ್ಯಾನ್ ಸೇ ಲೋನ್ಸ್ ಓರ್ ಗ್ರಾಂಟ್ಸ್. ಸೊ ವಾಟ್ ಎವರ್ ಈ ತರದ್ರಲ್ಲಿ ಮಾರ್ಕೆಟಿಂಗ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಟ್ರೇಡಿಂಗ್ ನಡೆಯುತ್ತೆ ಅಂತಂದ್ರೆ ಎಕ್ಸ್ಚೇಂಜ್ ನಡೆಯುತ್ತೆ. ಓಕೆ. ಸೊ ಫಿನಾನ್ಷಿಯಲ್ ಮಾರ್ಕೆಟ್ ಎಕ್ಸ್ಚೇಂಜ್ ನಡೆಯುತ್ತೆ. ಸೊ ಟು ಬಿ ಪರ್ಟಿಕ್ಯುಲರ್, ಫಿನಾನ್ಷಿಯಲ್ ಮಾರ್ಕೆಟ್ ಈಸ್ ಇಲ್ಲಿ ಏನಂತಂದ್ರೆ ಯಾವ್ಯಾವ ಇರುತ್ತೆ ಅಂತಂದ್ರೆ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಕಮರ್ಷಿಯಲ್ ಬ್ಯಾಂಕ್, ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್, ಕಾರ್ಪೊರೇಟ್ಸ್ ಕಾರ್ಪೊರೇಟ್ಸ್ ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್. ಸೊ ಈ ಎಲ್ಲಾ ಇನ್ಸ್ಟಿಟ್ಯೂಟ್ಸ್ ಇದೆಯಲ್ಲ, ಇಲ್ಲಿ ಟ್ರೇಡಿಂಗ್ ಮಾಡ್ತಾರೆ. ಸೊ ಅದಕ್ಕೆ ಯಾವುದು ಫಿನಾನ್ಷಿಯಲ್ ಮಾರ್ಕೆಟ್ ಅಂತಾರೆ. ಸೊ ಫಿನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ನಥಿಂಗ್ ಬಟ್ ದಿ ಇಟ್ ಈಸ್ ಮಾರ್ಕೆಟ್ ವೇರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸಾಕ್ಷನ್. ಅವ್ರ ಅವ್ರಿಗೆ ಏನಾದ್ರು ಅಗತ್ಯ ಇತ್ತಲ್ಲ, ಇವಾಗ ಪರ್ಟಿಕ್ಯುಲರ್ ಬ್ಯಾಂಕ್ಸ್ಗೆ ಏನಾದ್ರು ಅಗತ್ಯ ಇದ್ರೆ, ಸೊ ಅವರು ಇನ್ನೊಂದು ಕಾರ್ಪೊರೇಟ್ ಹತ್ರನೋ ಅಥವಾ ಬೇರೆ ಇನ್ನೊಂದು ಬ್ಯಾಂಕ್ ಹತ್ರನೋ ಲೋನ್ ತಗೋತಾರೆ ಅಥವಾ ಅಮೌಂಟ್ಸ್ ತಗೋತಾರೆ. ಸೊ ಅದು ಫಿನಾನ್ಷಿಯಲ್ ಮಾರ್ಕೆಟ್ ಆಗಿರುತ್ತೆ. ಸೊ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಬೇಸಿಕಲಿ ಟೂ ಟೈಪ್ಸ್ ಬರುತ್ತೆ. ಯಾವ್ದು ಅಂತಂದ್ರೆ ಫಸ್ಟ್ ಒನ್ ಮನಿ ಮಾರ್ಕೆಟ್. ಫಸ್ಟ್ ಒನ್ ಮನಿ ಮಾರ್ಕೆಟ್, ಸೆಕೆಂಡ್ ಒನ್ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್. ಸೊ ಈ ಎರಡು ಯಾವ್ದ್ರಲ್ಲಿ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಬರುತ್ತೆ. ನೋಡೋಣ ಇವೆರಡು ಯಾವ್ದು ಮನಿ ಮಾರ್ಕೆಟ್ ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ ಯಾವ ತರ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಫಸ್ಟ್ ಒನ್ ಮನಿ ಮಾರ್ಕೆಟ್. ಸೊ ಮನಿ ಮಾರ್ಕೆಟ್ ಏನಂದ್ರೆ ಪರ್ಟಿಕ್ಯುಲರ್ ಆಗಿ, ಸೊ ಇಟ್ ಈಸ್ ಫಸ್ಟ್ ಇದನ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ, ಕಂಟ್ರೋಲ್ ಯಾರು ಮಾಡ್ತಾರೆ ಅಂತಂದ್ರೆ ಮನಿ ಮಾರ್ಕೆಟ್ ಈಸ್ ರೆಗ್ಯುಲೇಟೆಡ್ ಬೈ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರೆಗ್ಯುಲೇಟೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಮನಿ ಮಾರ್ಕೆಟ್ ಅಂದ್ರೆ ಏನು, ಟು ಬಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಮನಿ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ವೇರ್ ದ ಸೆಕ್ಯೂರಿಟೀಸ್ ಹ್ಯಾವಿಂಗ್ ಮೆಚುರಿಟಿ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 1 year. ಸೊ ಇಲ್ಲಿ ಯಾವ ಸೆಕ್ಯೂರಿಟೀಸ್ಗೆ ಮೆಚುರಿಟಿ ಪೀರಿಯಡ್ 1 ವರ್ಷಕ್ಕಿಂತ ಕೆಳಗಡೆ ಅಥವಾ 1 ವರ್ಷದವರೆಗೂ ಇದ್ರೆ ಅದು ಮನಿ ಮಾರ್ಕೆಟ್ ಆಗಿರುತ್ತೆ. ಅಂಡ್ ಇದು ರೆಗ್ಯುಲೇಟೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಲ್ಲಿ ಈ ಮೆಚುರಿಟಿ ಪೀರಿಯಡ್ ಅಂದ್ರೆ ಶಾರ್ಟ್ ಟರ್ಮ್ ಮೆಚುರಿಟಿ ಪೀರಿಯಡ್ ಅನ್ಬೋದು. ಆ ಶಾರ್ಟ್ ಟರ್ಮ್ ಮೆಚುರಿಟಿ ಪೀರಿಯಡ್ ಟ್ರೇಡ್ ಆಗುತ್ತೆ ಇಲ್ಲಿ ಯಾವುದು ಸೆಕ್ಯೂರಿಟೀಸ್. ಸೊ ಅದು ಮನಿ ಮಾರ್ಕೆಟ್ ಅಲ್ಲಿ ಬರುತ್ತೆ, ಆಯ್ತಾ. ಸೊ ಇಲ್ಲಿ ಇಂಪಾರ್ಟೆಂಟ್ ಟರ್ಮ್ಸ್ ಬರುತ್ತೆ ಇಲ್ಲಿ, ಆಯ್ತಾ. ಸೊ ಅದನ್ನ ನೋಡ್ತಾ ಹೋಗೋಣ ಯಾವ ಟರ್ಮ್ಸ್ ಇದೆ, ಏನೇನಿದೆ ಅಂತ. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಸಿ ಏನೇನಿದೆ ಇದ್ರದ್ದು ಆಸ್ಪೆಕ್ಟ್ಸ್ ಅನ್ನೋದನ್ನ ನೋಡೋಣ. ಮನಿ ಮಾರ್ಕೆಟ್ ಅಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋ ಕೊಲ್ಯಾಟ್ರಲ್. ಸೊ ಇಲ್ಲಿ ಇವಾಗ ಏನಾದ್ರು ಲೋನ್ ತಗೋಬೇಕಾಗಿತ್ತು. ಸೊ ಇವಾಗ ಏನಾದ್ರು ಒಂದ್ ಬ್ಯಾಂಕ್ ಐಸಿಐಸಿಐ ಬ್ಯಾಂಕ್ HDFC ಹತ್ರ ಲೋನ್ ತಗೋಬೇಕಾಗಿತ್ತು. ಓಕೆ. ಸೊ ಲೋನ್ ತಗೋಬೇಕಾಗಿದ್ರೆ ಇದಕ್ಕೆ ಏನ್ ಬೇಕು, ICICI ಬ್ಯಾಂಕ್ಗೆ ಇಮಿಡಿಯೇಟ್ ಆಗಿ ಲೋನ್ ಬೇಕು. ಸೊ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ. ಸೊ HDFC ಬ್ಯಾಂಕ್ ಏನ್ ಮಾಡುತ್ತೆ, ICICI ಬ್ಯಾಂಕ್ಗೆ ಲೋನ್ ಕೊಡುತ್ತೆ. ಬಟ್ ಇದು ಈ ICICI ಬ್ಯಾಂಕ್ ಏನ್ ಮಾಡ್ಬೇಕು ಅಂತಂದ್ರೆ ಇಂಟ್ರೆಸ್ಟ್ ಕೊಡ್ಬೇಕಾಗತ್ತೆ. ಸೊ ಇಟ್ ಶುಡ್ ಪೇ ಇಂಟ್ರೆಸ್ಟ್. ಬಟ್ ಈ HDFC ಬ್ಯಾಂಕ್ ಯಾವುದೇ ತರದ್ದು ಕೊಲ್ಯಾಟಲ್ ಕೇಳೋದಿಲ್ಲ. ಸೊ ಈ ಪರ್ಟಿಕ್ಯುಲರ್ ಏನೋ ಒಂದು ನಾವು ಲೋನ್ ತಗೋಬೇಕಂದ್ರೆ ಕೊಲೆಟ್ರಲ್ ಕೊಡ್ತೀವಲ್ಲ, ಸೊ ಆ ಕೊಲೆಟ್ರಲ್ ಇಲ್ಲಿ ಇರೋದಿಲ್ಲ. ಸೊ ನೋ ಕೊಲೆಟ್ರಲ್. ಓಕೆ. ಸೊ ಇನ್ನೊಂದೇನಂತಂದ್ರೆ ಇಲ್ಲಿ ದಿಸ್ ಇಸ್ ಕಂಪ್ಲೀಟ್ಲಿ ಯೂಸ್ಡ್ ಫಾರ್ ಇಂಟರ್ ಬ್ಯಾಂಕ್ ಮಾರ್ಕೆಟ್.
ಸೊ ವಿ ಕ್ಯಾನ್ ಸೇ ಇಟ್ ಆಸ್ ಇಂಟರ್ ಬ್ಯಾಂಕ್ ಮಾರ್ಕೆಟ್ ಅಂತ ಅನ್ಬೋದು. ಓಕೆ, ಸೊ ಇದು ರಿಲೇಟೆಡ್ ಟು ದ ಮನಿ ಮಾರ್ಕೆಟ್. ಇಲ್ಲಿ ಇಂಪಾರ್ಟೆಂಟ್ ಟರ್ಮ್ಸ್ ಅಂತ ಬಂದಾಗ ಇಲ್ಲಿ ಬೇಸಿಕಲಿ ಎಕ್ಸಾಮ್ ಪರ್ಪಸ್ 3 ಟರ್ಮ್ಸ್ ಬರುತ್ತೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಕಾಲ್ ಮನಿ. ಸೊ ಕಾಲ್ ಮನಿ ಅಂದ್ರೆ ಏನು? ಕಾಲ್ ಮನಿ ಅಂತಂದ್ರೆ when one commercial banks lend or borrow from another commercial banks, so in a shortest period, that is the time period is 1 day or midnight borrowing ಅಂತ ಅಂತಾರೆ ಇದನ್ನ. ಏನು, ಕಮರ್ಷಿಯಲ್ ಬ್ಯಾಂಕ್ಸ್ ಇಲ್ಲೇನು ಲೆಂಡರ್ ಆರ್ ಬರೋವರ್ ಆಗಿರ್ತವೆ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇಲ್ಲಿ ಟೈಮ್ ಪೀರಿಯಡ್ 1 day ಆಗಿರುತ್ತೆ. 1 day ಆರ್ ಮಿಡ್ ನೈಟ್ ಬಾರೋಯಿಂಗ್ ಅಂತಾನು ಅನ್ಬೋದು. ಸೊ ಇದು ಯಾವುದು? ಕಾಲ್ ಮನಿ. ಸೊ ಆಫ್ಟರ್ ಕಾಲ್ ಮನಿ ಇನ್ನೊಂದು ಬರುತ್ತೆ, ಯಾವುದು? ನೋಟಿಸ್ ಮನಿ ಅಂತ ಬರುತ್ತೆ. ನೋಟಿಸ್ ಮನಿ. ಇವು ನೋಟಿಸ್ ಮನಿಯಲ್ಲಿ ಸೇಮ್ ಕಮರ್ಷಿಯಲ್ ಬ್ಯಾಂಕ್ಸ್, ಇಂಟರ್ ಕಮರ್ಷಿಯಲ್ ಬ್ಯಾಂಕ್ಸ್, ಎಕ್ಸಾಂಪಲ್ ಹೇಳಿದ್ನಲ್ಲ ICICI ಮತ್ತೆ HDFC, ಅದೇ ತರನೇ ಇಂಟರ್ ಬ್ಯಾಂಕ್ಸ್ ಲೋನ್ ತಗೊಳ್ತಿರ್ತವೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಟೈಮ್ ಪೀರಿಯಡ್ ಎಷ್ಟಿರುತ್ತೆ ಅಂತಂದ್ರೆ ಟೈಮ್ ಪೀರಿಯಡ್ ಈಸ್ 2 to 14 days ಆಗಿರುತ್ತೆ. ಸೊ ಟೈಮ್ ಪೀರಿಯಡ್ ತುಂಬಾ ಮುಖ್ಯ ಆಗತ್ತೆ ಇದರಲ್ಲಿ. ಸೊ ಎಕ್ಸಾಮ್ ಪರ್ಪಸ್ ಆಗಿ, ಸೊ ಕಾಲ್ ಮನಿ ಅಂತ ಬಂದಾಗ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಟೈಮ್ ಪೀರಿಯಡ್ ಕೇಳ್ತಾರೆ. ಸೊ ನೋಟಿಸ್ ಮನಿ ಅಂತ ಬಂದಾಗ ಡೈರೆಕ್ಟ್ ಟೈಮ್ ಪೀರಿಯಡ್ ಕೇಳ್ತಾರೆ. ಸೊ ಇದೇ ತರ ಥರ್ಡ್ ಒಂದು ಟರ್ಮ್ ಮನಿ. ಟರ್ಮ್ ಮನಿ. ಸೊ ಟರ್ಮ್ ಮನಿಲಿ ಇಲ್ಲಿ ಟೈಮ್ ಪೀರಿಯಡ್ ಎಷ್ಟಿರುತ್ತೆ ಗೊತ್ತಾ? ಸೊ ಇಲ್ಲಿ ಟೈಮ್ ಪೀರಿಯಡ್ 15 days to 15 days to 364 days ಅಂದ್ರೆ 1 year ಅನ್ಕೊಳ್ಳೋಣ. ಸೊ 1 year ಟೈಮ್ ಪೀರಿಯಡ್ ಇದ್ರೆ ದಟ್ ಈಸ್ ದ ಟರ್ಮ್ ಮನಿ. ಸೊ ಅರೌಂಡ್ 2 to 14 days ಇದ್ರೆ ದಟ್ ಈಸ್ ನೋಟಿಸ್ ಮನಿ. ಸೊ 1 night ಬರೋಯಿಂಗ್ ಅಂದ್ರೆ 1 day ಬರೋಯಿಂಗ್ ಅಂತಂದ್ರೆ ದಟ್ ಈಸ್ ದಿ ಕಾಲ್ ಮನಿ. ಇಮಿಡಿಯೇಟ್ ಆಗಿ ಬೇಕಾಗಿತ್ತು ಅಮೌಂಟ್, ಸೊ 1 day ಅಂತಂದ್ರೆ ದಟ್ ಈಸ್ ಕಾಲ್ ಮನಿ. ಓಕೆ, ಕಾಲ್ ಮನಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ಸ್ ಅಲ್ಲಿ ಸುಮಾರು ಎಕ್ಸಾಮ್ಸ್ ಅಲ್ಲಿ ಮೇನ್ಸ್ ಅಲ್ಲಿ ಕೇಳಿದ್ದಾರೆ, ಇಂಟರ್ವ್ಯೂ ಅಲ್ಲಿ ಅಂತೂ ಹೇಳೇ ಕೇಳ್ತಾರೆ, ಆಯ್ತಾ? ಸೊ ಇದ್ರ ಟೈಮ್ ಪೀರಿಯಡ್ ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ಬಗ್ಗೆ ಆಗಿತ್ತು. ಓಕೆ, ಸೊ ಇಲ್ಲಿ ಇನ್ನೊಂದು ಬರುತ್ತೆ ಟರ್ಮ್ಸ್, ಪ್ರೈಮರಿ ಡೀಲರ್ಸ್ ಅಂತ ಬರುತ್ತೆ. ಪ್ರೈಮರಿ ಡೀಲರ್ಸ್. ಪ್ರೈಮರಿ ಡೀಲರ್ಸ್ ಯಾರು ಅಂತಂದ್ರೆ ದೇ ಆರ್ ರಿಜಿಸ್ಟರ್ಡ್ ಎಂಟೈಟೀಸ್. ಪ್ರೈಮರಿ ಡೀಲರ್ಸ್ ಆರ್ ರಿಜಿಸ್ಟರ್ಡ್ ಎಂಟೈಟೀಸ್. ಸೊ ಎಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಇವರು ಅಂತಂದಾಗ, ರಿಜಿಸ್ಟರ್ಡ್ ವಿತ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಅಲ್ಲಿ ಇವರು ರಿಜಿಸ್ಟರ್ ಆಗಿರ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರೈಮರಿ ಡೀಲರ್ಸ್ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡ್ತಾರೆ. ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡಿ ಇವ್ರನ್ನ ಸೆಲ್ ಮಾಡ್ತಾರೆ. ಸೊ ಪರ್ಚೇಸ್ ಅಂಡ್ ಸೆಲ್ ಪ್ರೈಮರಿ ಡೀಲರ್ಸ್ ಇವರು RBI ನಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಸೊ ಇದು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ದು ಅಂದ್ರೆ ಪ್ರೈಮರಿ ಡೀಲರ್ಸ್. ಸೊ ಇದು ಇಂಟ್ರೊಡ್ಯೂಸ್ಡ್ ಇನ್ 1995 ಅಲ್ಲಿ, ಆಯ್ತಾ? ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಪ್ರೈಮರಿ ಡೀಲರ್ಸ್ ನೆನ್ಪಿಟ್ಕೊಳ್ಳಿ, ಮತ್ತೆ ಈ 3 ಟರ್ಮ್ಸ್ ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಇದನ್ನ ಯೂಸ್ ಆಗುತ್ತೆ ಮುಂದೆ ಮೇನ್ಸ್ ಎಕ್ಸಾಮ್ಸ್ಗೆ. ಸೊ ಇವಾಗ ನಾವು ಮನಿ ಮಾರ್ಕೆಟ್ ನೋಡಿದ್ವಲ್ಲ, ಮನಿ ಮಾರ್ಕೆಟ್ ಅಲ್ಲಿ ವಾಟ್ ಆರ್ ದಿ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್? ಓಕೆ, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಸೊ ಇದನ್ನ ನೀವು 1.5x ಸ್ಪೀಡ್ ಇಟ್ಕೊಂಡು ನೋಡಿ, ಸೊ ಟೈಮ್ ಉಳಿಯುತ್ತೆ. ಓಕೆ, ಈ ನಿಧಾನಕ್ಕೆ ತಿಳಿಲಿ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ ಅಂತ ಬರುತ್ತೆ, CD. ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್. ಸೊ ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ ಅಂತಂದ್ರೆ ಏನು?
ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ ಅಂತಂದ್ರೆ ಸಿ ಈ ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ ಇಶ್ಯೂ ಮಾಡೋದು ಯಾರು ಅಂತಂದ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅವರು ಇಶ್ಯೂ ಮಾಡ್ತಾರೆ. ಇಶ್ಯೂಡ್ ಬೈ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್. ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ. ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ಇನ್ಕ್ಲೂಡಿಂಗ್ RRBs ಕೂಡ. RRB ಮತ್ತೆ ಲೋಕಲ್ ಏರಿಯಾ ಬ್ಯಾಂಕ್ಸ್ ಕೂಡ ಆಗಿರುತ್ತೆ. ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್. ಸೊ ಇದೆಲ್ಲ ಈ ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ ನ ಇಶ್ಯೂ ಮಾಡ್ತಾರೆ. ಇಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ್ದು ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ಸ್ ಇದು ಇಟ್ ಕ್ಯಾನ್ ಬಿ ಪರ್ಚೇಸ್ಡ್ ಬೈ ಎನಿವನ್. ಕ್ಯಾನ್ ಬಿ ಪರ್ಚೇಸ್ಡ್ ಬೈ ಎನಿವನ್. ಓಕೆ, ಸೊ ಇಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಕಂಡೀಷನ್ಸ್ ಏನಿರುತ್ತೆ? ಮಿನಿಮಮ್ ಅಮೌಂಟ್ 5 lakhs. Minimum amount 5 lakhs. After that, 5 lakhs in multiple of 5 lakh. Okay, so ಈ restrictions through ಈ ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್ ನ ಪರ್ಚೇಸ್ ಮಾಡಬಹುದಾಗಿದೆ. ಕ್ಯಾನ್ ಬಿ ಪರ್ಚೇಸ್ಡ್ ಬೈ ಎನಿವನ್. ಕಂಡೀಷನ್ಸ್ ಬರುತ್ತೆ ಕ್ವಶನ್ಸ್ ಅಲ್ಲಿ. ಸೊ ಎಕ್ಸಾಮಿನೇಷನ್ ಅಲ್ಲಿ ಈ ತರ ಕಂಡೀಷನ್ಸ್ ಕೊಟ್ಟಾಗ ಇದನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇದು ಟೈಮ್ ಪೀರಿಯಡ್ ಏನ್ ಬರುತ್ತೆ? ಮೆಚುರಿಟಿ ಪೀರಿಯಡ್. ಇಲ್ಲಿ ಮೆಚುರಿಟಿ ಪೀರಿಯಡ್. ಸೊ ನಾನು ರಫ್ ಹಾಕ್ತಾ ಇದ್ದೀನಿ, ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಇದನ್ನ. ಮೆಚುರಿಟಿ ಪೀರಿಯಡ್ ಇಲ್ಲಿ ಮಿನಿಮಮ್ 7 days ಆಗಿರುತ್ತೆ. ಆಮೇಲೆ ಮ್ಯಾಕ್ಸಿಮಮ್ 364 days. ಓಕೆ, ಸೊ ಇದು ಮೆಚುರಿಟಿ ಪೀರಿಯಡ್ ಫಾರ್ ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್. ಸೊ ಹೇಳಿದ್ನಲ್ಲ, ಮೆಚುರಿಟಿ ಪೀರಿಯಡ್ ವಿದಿನ್ 1 year or 1 yearಗೆ ಮನಿ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ. ಸೊ ಇಲ್ಲಿ ಮಿನಿಮಮ್ 7 days, ಮ್ಯಾಕ್ಸಿಮಮ್ 364 days ಆಗಿರುತ್ತೆ. ಯಾವುದು ಮನಿ ಮಾರ್ಕೆಟ್ ಅಲ್ಲಿ, ಯಾವುದು ಇದರಲ್ಲಿ, ಮತ್ತೆ ಇದು ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ಸ್ ಅಲ್ಲಿ. ಓಕೆ, ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ it is issued at a discount on face value. Okay, it is introduced in 1989. ಸೊ ಇನ್ ಡೆಪ್ತ್ ಆಗಿ ಓದೋಕ್ಕಿಂತ ಎಕ್ಸಾಮ್ಸ್ ಇದ್ ಬಿಟ್ರೆ ಇದ್ರ ಹೊರತಾಗಿ ಯಾವ್ದೋ ಕ್ವಶನ್ಸ್ ಕೇಳೋದಿಲ್ಲ ಅಂತ ನಾನು ಹೇಳ್ತಿದ್ದೀನಿ. ಸೊ ಅದಕ್ಕೋಸ್ಕರ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ ಈ ಕ್ಲಾಸಸ್ ಗಳಲ್ಲಿ. ಸಿ ನೆಕ್ಸ್ಟ್, ಇದಾದ್ಮೇಲೆ ಈ ಬ್ಯಾಂಕ್ಸ್ ಗಳಾದ್ಮೇಲೆ ಫಾರ್ ಆಲ್ ಇಂಡಿಯಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಯಾವುದು? ಆಲ್ ಇಂಡಿಯಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ನಬಾರ್ಡ್, NHB, ಸಿಡ್ಬಿ, NHB. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಆಲ್ ಇಂಡಿಯಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ದೇ ಕ್ಯಾನ್ ಇಶ್ಯೂ ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ಸ್ ಬಟ್ ನಾಟ್ ಲೆಸ್ ದೆನ್ 1 year. ಓಕೆ, ಸೊ ಇಲ್ಲಿ ಇವರು ಮಿನಿಮಮ್ 1 year ಅಂತ ಇರುತ್ತೆ ಪೀರಿಯಡ್. ದೇ ಕ್ಯಾನ್ ಇಶ್ಯೂ ಬಟ್ ಮಿನಿಮಮ್ 1 year and not exceeding 3 years. So 1 year to 3 years restrictions ಇರುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ ಫಾರ್ ಆಲ್ ಇಂಡಿಯಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಫಾರ್ ಅದರ್ಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಗೆ ಇದು ದೇ ಕ್ಯಾನ್ ಬಿ ಇಶ್ಯೂಡ್ ಫಾರ್ 7 days to maximum 364 days. ಸಾರಿ. ಸೊ ಆಯ್ತಾ. ಸೊ ಇದು ಆಲ್ ಇಂಡಿಯಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಗೆ. ಸೊ ನೆಕ್ಸ್ಟ್ ಆಫ್ಟರ್ ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ಸ್ ಇನ್ನೊಂದು ಇನ್ಸ್ಟ್ರೂಮೆಂಟ್ ಯಾವುದು ಅಂತಂದ್ರೆ, ಸೆಕೆಂಡ್ ಒನ್ ಕಮರ್ಷಿಯಲ್ ಪೇಪರ್ಸ್. ಕಮರ್ಷಿಯಲ್ ಪೇಪರ್ಸ್ ಮೋಸ್ಟ್ ಅನ್ಸೆಕ್ಯೂರ್ಡ್ ಆಗಿರುತ್ತೆ. ಯಾಕಂತಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಯಾವುದು ಕಮರ್ಷಿಯಲ್ ಪೇಪರ್ಸ್ ಅಲ್ಲಿ ಇಲ್ಲಿ ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ಸ್ ಅಲ್ಲಿ ಇವು ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಗಳು ಇಶ್ಯೂ ಮಾಡಿದ್ವು. ಓಕೆ, ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಇಶ್ಯೂ ಮಾಡಿದ್ವು. ವೆರಾಸ್ ಇನ್ ಕಮರ್ಷಿಯಲ್ ಪೇಪರ್ಸ್ ಅಲ್ಲಿ ಇದನ್ನ ಇಶ್ಯೂ ಮಾಡೋದು ಯಾರು ಅಂತಂದ್ರೆ, ಇಟ್ ಈಸ್ ಇಶ್ಯೂಡ್ ಬೈ ಕಾರ್ಪೊರೇಟ್ಸ್. ಸೊ ಕಾರ್ಪೊರೇಟ್ಸ್ ಅಂತ ಬಂದಾಗ ಎನಿ ಕಂಪನಿ, ಸೊ ಯಾವ್ದಾದ್ರು ಕಂಪನಿ ಅಫಿಷಿಯಲಿ ಇದನ್ನ ಇಶ್ಯೂ ಮಾಡಬಹುದಾಗಿದೆ. ಸೊ ಇಲ್ಲಿ ಇದು ಯಾವ್ದು ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ ಯಾಕೆ ಸೆಕ್ಯೂರ್ಡ್ ಅಂತಂದ್ರೆ ಗೌರ್ಮೆಂಟ್ ಅಂಡರ್ ಬರುತ್ತೆ. ಸೊ ಇದು ಪ್ರೈವೇಟ್ ಆಗಿರುತ್ತೆ. ಸೊ ಇಲ್ಲಿ ಗ್ಯಾರಂಟಿಡ್ ಇರೋದಿಲ್ಲ. ಸೊ ಅದಕ್ಕೆ ಅನ್ಸೆಕ್ಯೂರ್ಡ್ ಮನಿ ಮಾರ್ಕೆಟ್ ಅಂತಾನು ಕೂಡ ಹೇಳ್ಬೋದು ಯಾವ್ದಕ್ಕೆ, ಕಮರ್ಷಿಯಲ್ ಪೇಪರ್ಸ್ಗೆ. ಸೊ ಇದು ಕೂಡ ಇದು ಕೂಡ ಪರ್ಚೇಸಿಂಗ್ ಮಿನಿಮಮ್ 5 lakh and after that multiple of 5 lakh. ನೆನ್ಪಿಟ್ಕೊಳ್ಳಿ ಇದು. It can also be purchased by anyone. So maturity period same as that of the certificate. ಎಲ್ಲಾನು ಸೇಮ್ ಇರುತ್ತೆ ಕಮರ್ಷಿಯಲ್ ಪೇಪರ್ಸ್ ಮತ್ತು ಸರ್ಟಿಫಿಕೇಟ್ಸ್ ಡಿಪಾಸಿಟ್. ಬಟ್
ಕಮರ್ಷಿಯಲ್ ಪೇಪರ್ಸ್ ಇಶ್ಯೂ ಮಾಡಿದ್ದು ಪ್ರೈವೇಟ್ ಎಂಟಿಟೀಸ್, ದಟ್ ಇಸ್ ದಿ ಕಾರ್ಪೊರೇಟ್ಸ್. ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ ಇಶ್ಯೂ ಮಾಡಿದ್ದು ಸೊ ಗೌರ್ಮೆಂಟ್ ಸಬ್ಸಿಡರೀಸ್, ಕಮರ್ಷಿಯಲ್ ಬ್ಯಾಂಕ್ಸ್, RRBs, ಲೋಕಲ್ ಏರಿಯಾ ಬ್ಯಾಂಕ್ಸ್, ಆ ತರ ಇನ್ಸ್ಟಿಟ್ಯೂಟ್ಸ್ ಯಾವುದು ಇದು ಮಾಡುತ್ತೆ, ಯಾವುದು ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್. ಸೊ ಕಮರ್ಷಿಯಲ್ ಪೇಪರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು ಇಯರ್ ನೆನ್ಪಿಟ್ಕೊಳ್ಳಿ, ಇಯರ್ 1990. ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ 1989. ಆಫ್ಟರ್ ದಟ್ 1 ಇಯರ್, ಒಂದ್ ವರ್ಷ ಆದ್ಮೇಲೆ 1990 ಕಮರ್ಷಿಯಲ್ ಪೇಪರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆಫ್ಟರ್ ಸೊ ಇದು ಯಾವ್ದು ಮನಿ ಮಾರ್ಕೆಟ್ ಅಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ಸ್ ಆಗಿರುತ್ತೆ. ಸೊ ಅಪಾರ್ಟ್ ಫ್ರಮ್ ದೀಸ್ ದೇರ್ ಆರ್ ಸಮ್ ಅದರ್ಸ್. ಓಕೆ, ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ಅಂತ ಬರುತ್ತೆ. ಸೊ ಅಪಾರ್ಟ್ ಫ್ರಮ್ ದಿ ಸರ್ಟಿಫಿಕೇಟ್ಸ್ ಆಫ್ ಡಿಪಾಸಿಟ್ ಅಂಡ್ ಕಮರ್ಷಿಯಲ್ ಪೇಪರ್ಸ್, ನೆಕ್ಸ್ಟ್ CMB ಅಂತ ಬರುತ್ತೆ. ಸೊ CMB ಅಂತಂದ್ರೆ ಇಲ್ಲಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ಅಂತ ಬರುತ್ತೆ. ಓಕೆ, ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ಅಂತಂದ್ರೆ ಸೊ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ, ಸೊ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಅಮೌಂಟ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಕೆಲವೊಂದ್ಸರಿ. ಆವಾಗ ಈ ಗೌರ್ಮೆಂಟ್ ಏನ್ ಮಾಡುತ್ತೆ, ಬೊರೋ ಮಾಡುತ್ತೆ ಬ್ಯಾಂಕ್ ಇಂದ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ಟಿಕ್ಯುಲರ್ಲಿ. ಸೊ ಅದನ್ನ ಕ್ಯಾಶ್ ಮ್ಯಾನೇಜ್ ಮಾಡಕ್ಕೆ ಇದು ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ನ ಯೂಸ್ ಮಾಡ್ತಾರೆ. ಸೊ ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ಇಂಟ್ರೊಡ್ಯೂಸ್ಡ್ ಇನ್, ಸೊ ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ 2010. ನಾವು ಇದನ್ನ ಏನು ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ ಅಂತಾನು ಅನ್ಬೋದು. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಮೆಚುರಿಟಿ ಪೀರಿಯಡ್ ಮ್ಯಾಟರ್ ಆಗುತ್ತೆ. ಸೊ ಮೆಚುರಿಟಿ ಪೀರಿಯಡ್ ಇಲ್ಲಿ ಎಷ್ಟಾಗುತ್ತೆ ಅಂತಂದ್ರೆ ಲೆಸ್ ದೆನ್ 90 days. ಸೊ ಮೆಚುರಿಟಿ ಪೀರಿಯಡ್ ಲೆಸ್ ದೆನ್ 90 days ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ಆಗುತ್ತೆ. ಟು ಮೀಟ್ ದಿ ಟೆಂಪರರಿ ಮಿಸ್ ಮ್ಯಾಚ್ ಆಫ್ ದ ಕ್ಯಾಶ್ ಫ್ಲೋ ಇನ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಅದಕ್ಕೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ನ ಯೂಸ್ ಮಾಡ್ತಾರೆ. ಸೊ ಕ್ಯಾಶ್ ಮ್ಯಾನೇಜ್ಮೆಂಟ್ ಇಶ್ಯೂ ಮಾಡೋರು ಯಾರು, ಇಶ್ಯೂಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ಬಿಲ್ಸ್ ನ ಇಶ್ಯೂ ಮಾಡ್ಬಿಟ್ಟು ಯಾರಿಗೆ, ಗೌರ್ಮೆಂಟ್ ಗೆ ಅಮೌಂಟ್ ಕೊಡುತ್ತೆ, ಯಾವುದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ಆಫ್ಟರ್ ದಟ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ವೆರಿ ಇಂಪಾರ್ಟೆಂಟ್ is next ways and means advances. ways means advances ways and means and advances ಅಂತ ಅಂತಾರೆ ಇಲ್ಲಿ. ಸೊ ಇದು ಏನಂತಂದ್ರೆ ಇದು ಕೂಡ ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಮನಿ ಬರೋ ಮಾಡುತ್ತೆ. ಸೊ ಅವ್ರ ಟೆಂಪರರಿ ಮಿಸ್ ಮ್ಯಾಚ್ ಮಾಡೋಕೆನೆ ಇದು ಡಿಫರೆನ್ಸ್ ಬಿಟ್ವೀನ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಮೀನ್ಸ್ ವೇಸ್ ಮೀನ್ಸ್ ಅಂಡ್ ಅಡ್ವಾನ್ಸಸ್ ಏನಂತಂದ್ರೆ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಅವೇಲ್ ಇಮಿಡಿಯೇಟ್ ಕ್ಯಾಶ್ ಫ್ರಮ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದ್ನಲ್ಲ, ಇಲ್ಲೇನಾಗತ್ತೆ, ಬಟ್ ಇಟ್ ಹ್ಯಾಸ್ ಟು ರಿಟರ್ನ್ ದಿ ಅಮೌಂಟ್ ವಿದಿನ್ 90 days. ಸೊ ಇಲ್ಲಿ ಆಬ್ಲಿಗೇಷನ್ ಇರುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ, ರಿಟರ್ನ್ ವಿದಿನ್ 90 days. ಸೊ ಇದು ಬಿಲ್ ಆಗಿರುತ್ತೆ. ಯಾವುದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಇದು ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ ಇಶ್ಯೂ ಮಾಡುತ್ತೆ. ಯಾವುದು, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದೇನಾಗುತ್ತೆ, ವೇಸ್ ಮೀನ್ಸ್ ಅಂಡ್ ಅಡ್ವಾನ್ಸಸ್ ಅಂತಂದ್ರೆ ಇದು ಲೋನ್ ತಗೊಳುತ್ತಲ್ಲ, ಯಾವುದು, ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಲೋನ್ ತಗೊಳುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ವಿದಿನ್ 90 days ಅದು ರೀಪೇ ಆಗ್ಬೇಕು. ಸೊ ಇಲ್ಲಿ ಈ ಆಬ್ಲಿಗೇಷನ್ಸ್ ಇರುತ್ತೆ ಯಾವುದಕ್ಕೆ, ಗೌರ್ಮೆಂಟ್ ಆಫ್ ಇಂಡಿಯಾಗೆ. ಸೊ ಇಲ್ಲಿ ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಫ್ಕೋರ್ಸ್ ಇಲ್ಲಿ ಲೋನ್ ಕೊಟ್ಟಿದೆ ಅಂತಂದ್ರೆ ಇಂಟ್ರೆಸ್ಟ್ ಬೇಕಲ್ಲ. ಸೊ ಯಾವ ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇಂಟ್ರೆಸ್ಟ್ ಈಸ್ ರೆಪೋ ರೇಟ್. ಸೊ ಯಾವಾಗ ಕಮರ್ಷಿಯಲ್ ಬ್ಯಾಂಕ್ಸ್ ಬಾರೋ ಮಾಡತ್ತಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಹತ್ರ, ಸೇಮ್ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಬಾರೋ ಮಾಡೋದು ಕೂಡ ರೆಪೋ ರೇಟ್ ಅಲ್ಲೇ ಈ ಇಂಟ್ರೆಸ್ಟ್ ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಕುತ್ತೆ. ಓಕೆ, ಸೊ ಇವಾಗ ಏನು 90 days ಒಳಗ್ ಕೊಡಕ್ ಆಗ್ಲಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಅಮೌಂಟ್ ಅಂತಂದ್ರೆ 90 days ಆದ್ಮೇಲೆ ಏನಂತ ಟ್ರೀಟ್ ಮಾಡ್ತಾರೆ, ಇದನ್ನ ಓವರ್ ಡ್ರಾಫ್ಟ್ ಅಂತ ಟ್ರೀಟ್ ಮಾಡ್ತಾರೆ. ಓವರ್ ಡ್ರಾಫ್ಟ್ ಅಮೌಂಟ್ ಅಂತ ಟ್ರೀಟ್ ಮಾಡ್ತದೆ ಆಫ್ಟರ್ 90 days. ಸೊ 90 days ಎಕ್ಸೀಡ್ ಆಯ್ತು, ಇನ್ನು ಪೇ ಮಾಡಿಲ್ಲ ಅಂತಂದ್ರೆ ಅವಾಗ ಇಂಟ್ರೆಸ್ಟ್ ಯಾವ ತರ ಬೀಳುತ್ತೆ ಗೊತ್ತಾ, ಗೌರ್ಮೆಂಟ್ ಆಫ್ ಇಂಡಿಯಾ ಮೇಲೆ ಇಟ್ ಆಡ್ ಆನ್ ಆಗ್ತಾ ಹೋಗುತ್ತೆ. ಯಾವಾಗ ಅಂತಂದ್ರೆ 2% ಮೋರ್ ದೆನ್ ರೆಪೋ ರೇಟ್. ಸೊ ಓವರ್ ಡ್ರಾಫ್ಟ್ ಮೇಲೆ ರೆಪೋ ರೇಟ್ ಗಿಂತ 2% ಜಾಸ್ತಿ ಇರುತ್ತೆ ಇಂಟ್ರೆಸ್ಟ್. ಸೊ ಅದಕ್ಕೋಸ್ಕರ ಸೊ 90 days ಎಕ್ಸೀಡ್ ಆಗಕ್ ಹೋಗ್ಬೇಕು ಅಮೌಂಟ್. ಸೊ ಇದೆಲ್ಲ ಯಾವ್ದ್ರಲ್ಲಿ ಬರುತ್ತೆ ಅಂತಂದ್ರೆ, ಸೊ ಇದು ಬಿಫೋರ್ ದಟ್
ಹೇಳಿದ್ನಲ್ಲ ಮನಿ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ. ಸೊ ಮನಿ ಮಾರ್ಕೆಟ್ ಅಂದ್ಮೇಲೆ ಇನ್ನೊಂದು ಯಾವುದು ಅಂತಂದ್ರೆ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ capital market. So money market regulated by the Reserve Bank of India, whereas this capital market is regulated by the SEBI. So SEBI ಅಂತಂತಂದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ನಾನು ಸ್ಪೆಲ್ ಮಾಡ್ತೀನಿ, ಬರೆಯಲ್ಲ ಇಲ್ಲಿ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಇದು ಕ್ಯಾಪಿಟಲ್ ಮಾರ್ಕೆಟ್ ನ ರೆಗ್ಯುಲೇಟ್ ಮಾಡುತ್ತೆ. ಫಸ್ಟ್ ಸ್ಟ್ಯಾಟಿಕ್ ಪಾರ್ಟ್ ನ ನೋಡೋಣ. ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇದು ರೆಗ್ಯುಲೇಟರ್ ಆಫ್ ಸೆಕ್ಯೂರಿಟೀಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಅಂತದ. ಸೊ ಇಲ್ಲಿ established in it is established in 1988, but it came into force on SEBI. So it came into force on 1992. So through the act, SEBI Act 1992. Okay. So ಇದು ಬೇಸಿಕ್ ಆಗಿತ್ತು ಸೆಬಿ ಬಗ್ಗೆ. ಹೆಡ್ ಕ್ವಾರ್ಟರ್ಸ್ ಮುಂಬೈ. ಸೊ ಕರೆಂಟ್ ಚೇರ್ ಯಾರು ಸೆಬಿದು ಅಂತಂದ್ರೆ ಮಾಧವಿಪುರಿ ಬುಚ್ ಅಂತ ಇದ್ದಾರೆ. ಸೊ ಚೇರ್ ನೆನ್ಪಿಟ್ಕೊಳ್ಳಿ, ಮತ್ತೆ ಹೆಡ್ ಕ್ವಾರ್ಟರ್ಸ್ ನೆನ್ಪಿಟ್ಕೊಳ್ಳಿ, ಇಸ್ಟಾಬ್ಲಿಷ್ಡ್ ಇಯರ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಎರಡು ಕನ್ಫ್ಯೂಸ್ ಆಗಿ ಹಾಕೋಬೇಡಿ. ಸೊ ಇಸ್ಟಾಬ್ಲಿಷ್ಡ್ ಇನ್ 1988 ಒಳಗೆ ಅಪ್ರೂವ್ ಆಗಿತ್ತು, ಬಟ್ ಕೇಮ್ ಇನ್ ಟು ಫೋರ್ಸ್ ಆನ್ 1990. ಇದು ಬೇಸಿಕ್ ಆಗಿತ್ತು ಸೆಬಿ ಬಗ್ಗೆ. ಸೆಬಿ ಕ್ಯಾಪಿಟಲ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡುತ್ತೆ. ಸೊ ಇಲ್ಲಿ ಯಾವ ಟೈಪ್ ಕ್ಯಾಪಿಟಲ್ಸ್ ಬರುತ್ತೆ, ಇಲ್ಲಿ ಟೈಪ್ಸ್ ಆಫ್ ಕ್ಯಾಪಿಟಲ್ಸ್. ಸೊ ಟೈಪ್ಸ್ ಆಫ್ ಕ್ಯಾಪಿಟಲ್ಸ್, ಟೈಪ್ಸ್ ಅಂತ ಬಂದಾಗ 2 ಟೈಪ್ಸ್ ಬರುತ್ತೆ. ಒಂದು ಅಥರೈಸ್ಡ್ ಕ್ಯಾಪಿಟಲ್, ಇನ್ನೊಂದು ಯಾವುದು ಇಶ್ಯೂಡ್ ಕ್ಯಾಪಿಟಲ್. ಸೊ ಇಲ್ಲಿ ಕ್ಯಾಪಿಟಲ್ ಅಂತಂದ್ರೆ ನೀವು ಜಸ್ಟ್ ಅರ್ಥ ಮಾಡ್ಕೊಂಬಿಡಿ, ಕ್ಯಾಪಿಟಲ್ ಅಂದ್ರೆ ಟೋಟಲ್ ವ್ಯಾಲ್ಯೂಯೇಷನ್ ಅಂತಾನೆ ತಿಳ್ಕೊಂಬಿಡಿ, ಆಯ್ತಾ. ಸೊ ಅಥರೈಸ್ಡ್ ಕ್ಯಾಪಿಟಲ್ ಅಂತಂದ್ರೆ ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ ಒಂದು ಕಂಪನಿದು ಅಥವಾ ಒಂದು ಕಾರ್ಪೊರೇಟ್ ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ ಅಂತ. ಸೊ ಇಶ್ಯೂಡ್ ಕ್ಯಾಪಿಟಲ್ ಅಂತಂದ್ರೆ ಟೋಟಲ್ ಅಥರೈಸ್ಡ್ ಕ್ಯಾಪಿಟಲ್ ಅಲ್ಲಿ ಇವರು ಎಷ್ಟು ಮಾರ್ಕೆಟಿಗೆ ಬಿಟ್ಟಿದ್ದಾರೆ ಅಥವಾ ಎಷ್ಟು ಇಶ್ಯೂ ಮಾಡಿದ್ದಾರೆ ಕ್ಯಾಪಿಟಲ್ ಪಬ್ಲಿಕ್ ಕೊಟ್ಟಿದ್ದಾರೆ ಅನ್ನೋದು ಇಶ್ಯೂಡ್ ಕ್ಯಾಪಿಟಲ್. ಸೊ ಫಸ್ಟ್ ಒನ್ ಅಥರೈಸ್ಡ್, ಸೆಕೆಂಡ್ ಒನ್ ಇಶ್ಯೂಡ್ ಕ್ಯಾಪಿಟಲ್ ಆಗಿರುತ್ತೆ. ಇಲ್ಲಿ 2 ಟೈಪ್ಸ್ ಆಫ್ ಕ್ಯಾಪಿಟಲ್ ಬರುತ್ತೆ ಯಾವುದು ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ. ಆಫ್ಟರ್ ದಟ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಯಾವ ತರ ಡಿವೈಡ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ, ಸೊ ಫಸ್ಟ್ ಆಫ್ ಆಲ್ ಡಿವಿಷನ್ ನೋಡಿದಾಗ ಒಂದು ಗಿಲ್ಟ್ ಎಡ್ಜ್ಡ್ ಮಾರ್ಕೆಟ್ ಅಂತ ಬರುತ್ತೆ. ಗಿಲ್ಟ್ ಎಡ್ಜ್ಡ್ ಮಾರ್ಕೆಟ್. ಸೊ ಯಾಕೆ ನಾನು ಪ್ರೀವಿಯಸ್ ಕ್ಲಾಸ್ ಹೇಳಿದ್ದೀನಿ ಗೊತ್ತಾ? ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ, ಗಿಲ್ಟ್ ಎಡ್ಜ್ಡ್ ಮಾರ್ಕೆಟ್ ಬಗ್ಗೆ ಹೇಳಿದ್ದೀನಿ, ಪ್ರೀವಿಯಸ್ ಕ್ಲಾಸ್ ನ ನೋಡಿ. ಸೊ ಗಿಲ್ಟ್ ಎಡ್ಜ್ಡ್ ಮಾರ್ಕೆಟ್, ಇನ್ನೊಂದು ಕಾರ್ಪೊರೇಟ್ ಸೆಕ್ಯೂರಿಟಿ ಮಾರ್ಕೆಟ್. ಕಾರ್ಪೊರೇಟ್ ಸೆಕ್ಯೂರಿಟಿ ಮಾರ್ಕೆಟ್. ಸೊ ಕಾರ್ಪೊರೇಟ್ ಸೆಕ್ಯೂರಿಟಿ ಮಾರ್ಕೆಟ್ ಅಲ್ಲಿ ಮತ್ತೆ ಡಿವಿಷನ್ ಇದೆ, 2 ಟೈಪ್ಸ್ ಬರುತ್ತೆ. ಸೊ ಫಸ್ಟ್ ಒನ್ ಪ್ರೈಮರಿ, ಸೆಕೆಂಡ್ ಒನ್ ಸೆಕೆಂಡರಿ ಮಾರ್ಕೆಟ್ ಅಂತ ಬರುತ್ತೆ. ಸೊ ಈ ಡಿವಿಷನ್ ನೆನ್ಪಿಟ್ಕೊಳ್ಳಿ, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಯಾವ ತರ ಇದೆ ಅಂದ್ರೆ ಗಿಲ್ಟ್ ಎಡ್ಜ್ಡ್ ಮತ್ತೆ ಕಾರ್ಪೊರೇಟ್. ಸೊ ಗಿಲ್ಟ್ ಎಡ್ಜ್ಡ್ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಗಿಲ್ಟ್ ಎಡ್ಜ್ಡ್ ಮಾರ್ಕೆಟ್. ನಾ ಗಿಲ್ಟ್ ಎಡ್ಜ್ಡ್ ಮಾರ್ಕೆಟ್ ಬಗ್ಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೀನಿ. ಸೊ ಇದು ಇವಾಗ ಬೇಡ, ನೆಕ್ಸ್ಟ್ ನಾವಿದು ಜಸ್ಟ್ ಕಾರ್ಪೊರೇಟ್ ಮಾರ್ಕೆಟ್ ಬಗ್ಗೆ ಈ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಕಾರ್ಪೊರೇಟ್ ಮಾರ್ಕೆಟ್ ಅಲ್ಲಿ ಸೊ ಫಸ್ಟ್ 2 ಬರುತ್ತೆ ಅಂತಂದ್ರೆ ಕಾರ್ಪೊರೇಟ್ ಮಾರ್ಕೆಟ್ ಅಲ್ಲಿ, ಒಂದು ಪ್ರೈಮರಿ, ಸೆಕೆಂಡ್ ಒನ್ ಇಸ್ ಸೆಕೆಂಡರಿ. ಫಸ್ಟ್ ಒನ್ ನಾವು ಪ್ರೈಮರಿಗೆ ಅಂತ ಹೋದ್ರೆ, ಪ್ರೈಮರಿ ಮಾರ್ಕೆಟ್ ಅಲ್ಲಿ, ಸೊ ಪ್ರೈಮರಿ ಅಂತಂದ್ರೆ ಬೇಸಿಕ್ ಬಿಗಿನಿಂಗ್. ಓಕೆ, ಬಿಗಿನಿಂಗ್ ಅಂತಂದ್ರೆ ಒಂದ್ ಕಂಪ್ನಿ ಯಾವ್ದೋ ಒಂದು ಹೊಸ ಕಂಪನಿ ಇದೆ ಅಥವಾ ಯಾವ್ದೋ ಒಂದು ಡೆವಲಪ್ಡ್ ಆಗಿರೋ ಕಂಪನಿ ಇದೆ ಅಂತಂದ್ರೆ ಅದು ಪಬ್ಲಿಕ್ ಬರಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಕೊಡ್ಬೇಕು ಅಂತಂದ್ರೆ ಫಸ್ಟ್ ಅದಕ್ಕೆ ಏನು ಟರ್ಮ್ ನೋಡ್ಕೊಳ್ಳಿ, ಇದನ್ನ ಈ ಟರ್ಮ್ ಇಂಪಾರ್ಟೆಂಟ್ ಆಗಿದೆ, IPO. ಸೊ IPO ಫುಲ್ ಫಾರ್ಮ್ ಏನು, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಓಕೆ, ಸೊ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತಂದ್ರೆ ತನ್ನ ಶೇರ್ ಗಳನ್ನ ಪಬ್ಲಿಕ್ ಗೆ ಮಾರೋದು, ಅದನ್ನ ಇನಿಷಿಯಲ್ ಫಸ್ಟ್ ಟೈಮ್ ಮಾರೋದಕ್ಕೆ IPO ಅಂತಾರೆ. ಸೊ ಇದು ಇಲ್ಲಿ ಯಾವ ಕಂಪನಿ ಇರುತ್ತೆ, ಅನ್ಲಿಸ್ಟೆಡ್ ಕಂಪನೀಸ್ ಆಗಿರುತ್ತೆ. ಅನ್ಲಿಸ್ಟೆಡ್ ಕಂಪನೀಸ್, ಶೇರ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗದೆ ಇರೋ ಕಂಪನೀಸ್ಗಳು ಫಸ್ಟ್ ಟೈಮ್ ಶೇರ್ ಮಾಡಕ್ ಬಂದಾಗ ಯಾವುದು IPO ಆಗಿ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿರುತ್ತೆ.
ಸೊ ಜನರಲ್ ಪಬ್ಲಿಕ್ಗೆ ಶೇರ್ನ ಇಶ್ಯೂ ಮಾಡುತ್ತೆ. ಸೊ ಆಫ್ಟರ್ ದಟ್ IPO, second one is further public offerings. Further public offerings. ಸೊ ನೆನ್ಪಿಡಿ ಇದೆಲ್ಲ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಬರೋದು. ಸೊ ಫರ್ದರ್ ಪಬ್ಲಿಕ್ ಆಫರಿಂಗ್ಸ್ ನನ್ ಆಲ್ರೆಡಿ ಲಿಸ್ಟೆಡ್ ಕಂಪನಿ. ಸೊ IPO ನಲ್ಲಿ ಅನ್ಲಿಸ್ಟೆಡ್ ಕಂಪನಿ ಆಗಿತ್ತಲ್ಲ. ಸೊ ಫರ್ದರ್ ಪಬ್ಲಿಕ್ ಇದರಲ್ಲಿ ಆಲ್ರೆಡಿ ಲಿಸ್ಟೆಡ್ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ಮತ್ತೆ ಶೇರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಫುಲ್ ಪ್ರಾಫಿಟ್ ಅಲ್ಲಿ ಇರುತ್ತೆ. ಸೊ ಇನ್ನು ನಾವು ಪಬ್ಲಿಕ್ ಕೊಡ್ತೀವಿ ಅಂದ್ರೆ ಇವಾಗ ನಮಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ. ಸೊ ನಾವು ಶೇರ್ಸ್ ನ ಪಬ್ಲಿಕ್ ಕೊಡ್ತೀವಿ. ಸೊ ಇವರು ಆಲ್ರೆಡಿ ಎಕ್ಸಿಸ್ಟಿಂಗ್ ಲಿಸ್ಟೆಡ್ ಆಗಿರೋ ಕಂಪನಿ ಶೇರ್ಸ್ ಗಳನ್ನ ಕೊಡೋದು, ಹೆಚ್ಚು ಶೇರ್ಸ್ ಗಳನ್ನ ಪಬ್ಲಿಕ್ ಗೆ ಆಫರ್ ಮಾಡೋದು, ದಟ್ ಈಸ್ ಫರ್ದರ್ ಪಬ್ಲಿಕ್ ಆಫರಿಂಗ್ಸ್. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಇಲ್ಲಿ ಬರೋದು ರೈಟ್ಸ್ ಇಶ್ಯೂ. ಸೊ ರೈಟ್ಸ್ ಇಶ್ಯೂ ಅಂತಂದ್ರೆ ಏನು? ವೆನ್ ಆನ್ ಇಶ್ಯೂ ಆಫ್ ಶೇರ್ಸ್. ಸೊ ಇದು ಕೂಡ ಪಬ್ಲಿಕ್ ಗೆ ಶೇರ್ ಇಶ್ಯೂ ಮಾಡಿರುತ್ತೆ, ಬಟ್ ಇಲ್ಲಿ ಪಬ್ಲಿಕ್ ಅಲ್ಲ, ಸಾರಿ. ಶೇರ್ಸ್ ಯಾರಿಗೆ ಕೊಡುತ್ತೆ ಇಲ್ಲಿ ರೈಟ್ಸ್ ಇಶ್ಯೂ ನಲ್ಲಿ ಪರ್ಟಿಕ್ಯುಲರ್ ಅಂತ ಬಂದಾಗ, ಆಲ್ರೆಡಿ ಇವಾಗ ಒಂದ್ ಕಂಪ್ನಿ ಇರುತ್ತೆ, ಕಂಪ್ನಿನಲ್ಲಿ ಶೇರ್ ಹೋಲ್ಡರ್ಸ್ ಇರ್ತಾರೆ. ಆ ಶೇರ್ ಹೋಲ್ಡರ್ಸ್ ಗೆನೆ ಇನ್ನಷ್ಟು ಶೇರ್ಸ್ ನ ಕೊಡೋದು ರೈಟ್ಸ್ ಇಶ್ಯೂ ಆಗುತ್ತೆ. ಸೊ ನಥಿಂಗ್ ಬಟ್ ಗಿವಿಂಗ್ more shares to existing share holders. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಗೆ ಸೊ ಮತ್ತೆ ಜಾಸ್ತಿ ಶೇರ್ಸ್ ಗಳನ್ನ ಕೊಡೋದಕ್ಕೆ ರೈಟ್ಸ್ ಇಶ್ಯೂ ಅಂತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಟರ್ಮ್ ಯಾವುದು? ಬೋನಸ್ ಇಶ್ಯೂ. ಬೋನಸ್ ಇಶ್ಯೂ. ಸೊ ಇಲ್ಲಿ ಏನಾಗುತ್ತೆ ಬೋನಸ್ ಇಶ್ಯೂ ರೈಟ್ಸ್ ಇಶ್ಯೂ ನಲ್ಲಿ ಅಂತಂದ್ರೆ, ಬೋನಸ್ ಇಶ್ಯೂ ನಲ್ಲಿ ಏನಾಗುತ್ತೆ ಅಂತಂದ್ರೆ ಇಟ್ ಈಸ್ ಇಶ್ಯೂಯಿಂಗ್ ಎಕ್ಸ್ಟ್ರಾ ಶೇರ್ಸ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ಸೊ ಇದು ಇಲ್ಲಿ ರೈಟ್ಸ್ ಇಶ್ಯೂ ನಲ್ಲಿ ಏನಾಗುತ್ತೆ ಅಂತಂದ್ರೆ ಶೇರ್ಸ್ ಗಳನ್ನ ಅವ್ರು ಖರೀದಿ ಮಾಡ್ಬೇಕಾಗಿರುತ್ತೆ. ಸೊ ಇಲ್ಲಿ ಒಂದು ಬೋನಸ್ ಏನು ಅಂದ್ರೆ ಬೋನಸ್ ಕೊಡ್ತಾರೆ, ಎಕ್ಸ್ಟ್ರಾ ಶೇರ್ಸ್ ಗಳನ್ನ ಈಗ ತಗೊಂಡಿರ್ತಾರಲ್ಲ ಶೇರ್ಸ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅವ್ರಿಗೆ ಫ್ರೀ ಕೊಟ್ಟಂಗೆ ಒಂಥರ ಎಕ್ಸ್ಟ್ರಾ ಶೇರ್ಸ್. ಸೊ ತಗೊಂಡಿರೋ ಶೇರ್ಸ್ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಶೇರ್ಸ್ ನ ಕೊಡ್ತಾರೆ, ದಟ್ ಈಸ್ ಬೋನಸ್ ಇಶ್ಯೂ. ಸೊ ಬೋನಸ್ ಇಶ್ಯೂ ಆದ್ಮೇಲೆ ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಬರುತ್ತೆ, ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ. ಸೊ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಅಂದಾಗ, ಸೊ ಪ್ರೈವೇಟ್ ಪ್ಲೇಸ್ಮೆಂಟ್ ಈಸ್ ವೆನ್ ಆನ್ ಇಶ್ಯೂರ್ ಮೇಕ್ಸ್ ಅನ್ ಇಶ್ಯೂ ಆಫ್ ಶೇರ್ಸ್ ಟು ಎ ಸೆಲೆಕ್ಟೆಡ್ ಗ್ರೂಪ್ಸ್. ಸೊ issued or shared shares, his shares to already selected groups. Okay, to selected so groups. So ಎಷ್ಟು ಮ್ಯಾಕ್ಸಿಮಮ್ ಗ್ರೂಪ್ಸ್ ಸೆಲೆಕ್ಟೆಡ್ ಅಂತಂದ್ರೆ ಮ್ಯಾಕ್ಸಿಮಮ್ 50 ಆಗಿರುತ್ತೆ. ಸೊ ಈ ಸೆಲೆಕ್ಟೆಡ್ ಗ್ರೂಪ್ಸ್ ಗೆ ಶೇರ್ಸ್ ನ ಇಶ್ಯೂ ಮಾಡೋದು ದಟ್ ಈಸ್ ಪ್ರೈವೇಟ್ ಪ್ಲೇಸ್ಮೆಂಟ್. ಅಂಡ್ ಇಲ್ಲಿ ಏನ್ ಕಂಡೀಷನ್ ಬರುತ್ತೆ ಗೊತ್ತಾ? ಇಲ್ಲಿ ಸೊ ಕಂಡೀಷನ್ ಏನಂತಂದ್ರೆ ಇಲ್ಲಿ ಪ್ರೈವೇಟ್ ಪ್ಲೇಸ್ಮೆಂಟ್ ಅಲ್ಲಿ ಇದು ರೈಟ್ಸ್ ಇಶ್ಯೂ ಆಗಿರಬಾರ್ದು. ರೈಟ್ಸ್ ಇಶ್ಯೂ ನಲ್ಲಿ ಶೇರ್ ಆಗಿರಬಾರ್ದು, ಪಬ್ಲಿಕ್ ಇಶ್ಯೂ ನಲ್ಲಿ ಶೇರ್ ಆಗಿರಬಾರ್ದು, ಸೊ ಅಂದಾಗ ಮಾತ್ರ ಇದು ಪ್ರೈವೇಟ್ ಪ್ಲೇಸ್ಮೆಂಟ್ ಅಲ್ಲಿ ಬರುತ್ತೆ. ಓಕೆ, ಇಟ್ ಈಸ್ ಕಾಲ್ಡ್ ಪ್ರೈವೇಟ್ ಪ್ಲೇಸ್ಮೆಂಟ್. ಸೊ ಇವಾಗ ಇಲ್ಲಿ ಪ್ರೈಮರಿ ಮಾರ್ಕೆಟ್ ನೋಡಿದ್ವಲ್ಲ, ಸೊ ಯಾವ್ದ್ರಲ್ಲಿ ಕಾರ್ಪೊರೇಟ್ ಮೆಚುರಿಟಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಪ್ರೈಮರಿ ನೋಡಿದ್ವಿ. ನೆಕ್ಸ್ಟ್ ಇನ್ನೊಂದು ಯಾವ್ದು? ಸೆಕೆಂಡರಿ ಮಾರ್ಕೆಟ್. ಸೊ ಸೆಕೆಂಡರಿ ಮಾರ್ಕೆಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಯಾವ್ದಾವ್ದು ಬರುತ್ತೆ ಅಂತಂದ್ರೆ ಇಲ್ಲಿ ಒಂದು ಡಿಮೇಟ್ ಅಕೌಂಟ್ ಅಂತ ಬರುತ್ತೆ, ಇನ್ನೊಂದು ASB ಅಂತ ಬರುತ್ತೆ, ಇನ್ನೊಂದು ಸ್ಟಾಕ್ ಮಾರ್ಕೆಟ್. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಇಲ್ಲಿ ಡಿಮಟೀರಿಯಲೈಸ್ಡ್ ಅಕೌಂಟ್. ಸೊ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಬೇಸಿಕ್ ಆಗಿನೇ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕು ಅಂತೀವಲ್ಲ, ದಟ್ ಈಸ್ ಡಿಮಟೀರಿಯಲೈಸ್ಡ್ ಅಕೌಂಟ್. ಇದು ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಸೊ ಆಲ್ ಟೈಪ್ಸ್ ಆಫ್ ಶೇರ್ಸ್ ಅಂಡ್ ಸೆಕ್ಯೂರಿಟೀಸ್ ನಾವು ಪರ್ಚೇಸ್ ಮಾಡಿರ್ತೀವಲ್ಲ, ಇದು ಇದರಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನಾವು ಅದನ್ನ ಸೇಲು ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಸೊ ಆ ಅಕೌಂಟ್ ಯಾವುದು ಅಂತಂದ್ರೆ
ಡಿಮ್ಯಾಟ್ ಅಕೌಂಟ್. ಸೊ ಇವಾಗ ಮಾಮೂಲಿ ಸೇವಿಂಗ್ ಅಕೌಂಟ್ ಅಂತ ಬಂದಾಗ ನಾವು ಅಮೌಂಟ್ ನಾವು ಡಿಪಾಸಿಟ್ ಮಾಡ್ಬೋದು, ವಿಡ್ರಾನು ಮಾಡ್ಬೋದಲ್ಲ, ಅದೇ ತರ ಇಲ್ಲಿ ಶೇರ್ಸ್ ಗಳನ್ನ ಡಿಪಾಸಿಟ್ ಮತ್ತೆ ವಿಡ್ರಾ ಅಂದ್ರೆ ಶೇರ್ಸ್ ಗಳನ್ನ ಸೇಲ್ ಮತ್ತೆ ಬೈ ಮಾಡೋದು ಡಿಮ್ಯಾಟ್ ಅಕೌಂಟ್ ಥ್ರೂ. ಸೊ ದಟ್ ಇಸ್ ಡಿಮ್ಯಾಟ್ ಅಕೌಂಟ್. ಇದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಬರುತ್ತೆ. ಕ್ವಶನ್ಸ್ ಹೆಂಗ್ ಬರುತ್ತೆ ಗೊತ್ತಾ ಎಕ್ಸಾಮ್ಸ್ ಅಲ್ಲಿ? ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ವಿಚ್ ಅಮೌಂಗ್ ದಿಸ್ ಕಮ್ಸ್ ಅಂತ ಬರ್ತಾರೆ. ಸೊ ಅದ್ರಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಡಿಮ್ಯಾಟ್, ಸ್ಟಾಕ್ ಮಾರ್ಕೆಟ್, ಎಸ್ ಬಿ ಎ, ಆಲ್ ಆಫ್ ದಿಸ್ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಯೂಸ್ ಆಗುತ್ತೆ. ಸೊ ಡಿಮ್ಯಾಟ್ ಗೊತ್ತಾಯ್ತಲ್ಲ. ನೆಕ್ಸ್ಟ್ ASBA ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ASBA ಅದು ಅಪ್ಲಿಕೇಶನ್ ಸಪೋರ್ಟೆಡ್ ಬೈ ಬ್ಲಾಕ್ಡ್ ಅಮೌಂಟ್ ಅಂತ ಇರುತ್ತೆ. ಅಪ್ಲಿಕೇಶನ್ ಸಪೋರ್ಟೆಡ್ ಬೈ ಬ್ಲಾಕ್ಡ್ ಅಮೌಂಟ್. ಸೊ ಇದ್ರದ್ದು ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಇದ್ರದ್ದೇನು ಇನ್ ಡೆಪ್ತ್ ಆಗಿ ಬೇಕಾಗಲ್ಲ. ಸೊ ಅಪ್ಲಿಕೇಶನ್ ಸಪೋರ್ಟೆಡ್ ಬೈ ಬ್ಲಾಕ್ಡ್ ಅಮೌಂಟ್ ಇದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಬರುತ್ತೆ. ಸೊ ಇದು ಇಂಟ್ರೊಡ್ಯೂಸ್ಡ್ ಬೈ, ಅಗೇನ್ ಇಟ್ ಇಸ್ ಇಂಟ್ರೊಡ್ಯೂಸ್ಡ್ ಬೈ SEBI, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇಟ್ ಇಸ್ ಅನ್ ಅಪ್ಲಿಕೇಶನ್ ಟು ಬೈ ಶೇರ್ಸ್. ಇದೊಂದು ಡಿಜಿಟಲ್ ಅಪ್ಲಿಕೇಶನ್ ಆಗಿರುತ್ತೆ, ಶೇರ್ಸ್ ನ ಬೈ ಮಾಡಕ್ಕೆ ಯೂಸ್ ಮಾಡುತ್ತೆ. ಸೊ ಇಲ್ಲಿ ಇನ್ವೆಸ್ಟರ್ಸ್ ಏನ್ ಮಾಡುತ್ತಾರೆ, ಸರ್ಟನ್ ಅಮೌಂಟ್ ನ ಬ್ಲಾಕ್ ಮಾಡಕ್ ಹೇಳ್ತಾರೆ. ಸೊ ಅದು ಯಾವ್ದ್ರಲ್ಲಿ ಇರುತ್ತೆ? ASBA ನಲ್ಲಿ ಇರುತ್ತೆ. ಓಕೆ, ಸೊ ಇದು ಜಸ್ಟ್ ನೀವು ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ ಮತ್ತೆ ಇಂಟ್ರೊಡ್ಯೂಸ್ಡ್ ಬೈ SEBI ಅಂತ ನೆನ್ಪಿಟ್ಕೊಳ್ಳಿ. ದಟ್ ಈಸ್ ಮೋರ್ ದೆನ್ ಫಾರ್ ಅವರ್ ಎಕ್ಸಾಮ್ಸ್. ಮತ್ತೆ ಇಂಟರ್ವ್ಯೂಗೂ ಇದು ಇಂಟರ್ವ್ಯೂಗೆ ಈ ಪಾರ್ಟ್ ಅಲ್ಲಿ ಜಾಸ್ತಿ ಕೇಳೋದಿಲ್ಲ. ಸೊ ಲಾಸ್ಟ್ ಕ್ಲಾಸಸ್ ಹೇಳಿದ್ವಲ್ಲ ಅದರಿಂದ ತುಂಬಾ ಇಂಟರ್ವ್ಯೂ ಇರುತ್ತೆ. ಇದು ಮೇನ್ಸ್ ಎಕ್ಸಾಮ್ಸ್ ಗಳಲ್ಲಿ ದಟ್ ಟು ಇನ್ IBPS PO ಅಂಡ್ SBI PO ನಲ್ಲಿ ಕೇಳ್ತಕ್ಕಂತ ಚಾನ್ಸಸ್ ಇದೆ. ಇದು ಒಂದ್ ಸ್ವಲ್ಪ ಇನ್ ಡೆಪ್ತ್ ಆಗಿರುತ್ತಲ್ಲ, ಸೊ ಅದಕ್ಕೋಸ್ಕರ. ಇನ್ನೊಂದು ಯಾವ್ದು? ಸ್ಟಾಕ್ ಮಾರ್ಕೆಟ್. ಸೊ ಇಲ್ಲಿ ಎಲ್ಲರೂ ಕೇಳ್ತೀವಿ ನಾವು ಸ್ಟಾಕ್ ಮಾರ್ಕೆಟ್. ಸೊ ಅದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಬರೋದು. ಓಕೆ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಿಲ್ಲ, ಇವಾಗ ಒಂದು ಕಂಪನಿ ಇರುತ್ತಲ್ಲ, ಶೇರ್ಸ್ ಅಂದ್ರೆ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ. ಸೊ ಕಂಪನಿ ಇದು ಶೇರ್ಸ್ ಗಳನ್ನ ಪಬ್ಲಿಕ್ ಕೊಡ್ತಾರೆ. ಸೊ ಶೇರ್ ಮಾರ್ಕೆಟ್ ಅಲ್ಲಿ ಈ ಶೇರ್ಸ್ ನ ಪರ್ಚೇಸ್ ಮತ್ತೆ ಸೆಲ್ಲಿಂಗ್ ಮಾಡೋದು ಸ್ಟಾಕ್ ಮಾರ್ಕೆಟ್. ಸೊ ಎಕ್ಸ್ಚೇಂಜ್ ಆಫ್ ಸ್ಟಾಕ್ಸ್ ಅಂತ ಅಂತಾರೆ. ಸೊ ದಟ್ ಈಸ್ ಸ್ಟಾಕ್ ಮಾರ್ಕೆಟ್. ಸೊ ಇಲ್ಲಿ ಎಂ ಕ್ಯಾಪ್ ಅಂತ ಬರುತ್ತೆ. ಸೊ ಎಂ ಕ್ಯಾಪ್ ಇಸ್ ನಥಿಂಗ್ ಬಟ್ ದ ಮಾರ್ಕೆಟ್ ಕ್ಯಾಪಿಟಲೈಸ್. ಮಾರ್ಕೆಟ್ ಕ್ಯಾಪಿಟಲ್ ಒಂದು ಕಂಪನಿದು ಅಥವಾ ಕಾರ್ಪೊರೇಟ್ದು ಟೋಟಲ್ ಮಾರ್ಕೆಟ್, ಈ ಮಾರ್ಕೆಟ್ ಬೇಕಂತೆ ಎಷ್ಟು ವ್ಯಾಲ್ಯೂಯೇಷನ್ ಆಗುತ್ತೆ ಅನ್ನೋದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಇಸ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇಂಟು ಕರೆಂಟ್ ಪ್ರೈಸ್ ಅಂತ ಬರುತ್ತೆ. ಓಕೆ, ದಟ್ ಈಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸೊ ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಂದವಲ್ಲ, ಸ್ಟಾಕ್ ಮಾರ್ಕೆಟ್. ಸೊ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ದೇರ್ ಆರ್ ಬೇಸಿಕಲಿ ಮೇನ್ಲಿ ಟೂ. ಯಾವುದು? ಫಸ್ಟ್ ಒನ್ BSE, ಸೆಕೆಂಡ್ ಒನ್ NSE. ಇದ್ರದ್ದು ನಮಗೆ ಸ್ಟ್ಯಾಟಿಕ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ ಡೆಪ್ತ್ ಏನ್ ಬೇಡ, ಜಸ್ಟ್ ಸ್ಟ್ಯಾಟಿಕ್ ಪಾರ್ಟ್ ನೆನ್ಪಿಟ್ಕೊಳ್ಳೋಣ ಇದ್ರದ್ದು. ಸೊ ಸ್ಟ್ಯಾಟಿಕ್ ಪಾರ್ಟ್ ಅಂತ ಬಂದಾಗ BSE is ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ it is oldest stock exchange in the Asia, not in India, in Asia itself. Okay, so it is introduced in 1875. ಇಯರ್ ನೆನ್ಪಿಟ್ಕೊಳ್ಳಿ, ಯಾವುದು? BSE ಇದು. ಸೊ ಇದು ಇಂಡೆಕ್ಸ್ ಯಾವ ಬೇಸಿಸ್ ಮೇಲೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ, ಬೇಸಿಸ್ ಯಾವುದು ಅಂತಂದ್ರೆ 30 ಕಂಪನೀಸ್. 30. ಸೊ ಬೇಸಿಕ್ ಸ್ಟಾರ್ಟ್ ಮಾಡಿದ್ದು 30 ಕಂಪನೀಸ್ ಬೇಸ್ ಆಗಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ದಟ್ ಈಸ್ ಇದನ್ನ BSE 30 ಅಥವಾ ಇದನ್ನ ಸೆನ್ಸೆಕ್ಸ್ ಅಂತ ಕರೀತಾರೆ. ಸೆನ್ಸೆಕ್ಸ್ ಅಂತಂದ್ರೆ ಸೆನ್ಸಿಟಿವ್ ಇಂಡೆಕ್ಸ್ ಅಂತ. ಸೊ ಈ ಕಂಪನೀಸ್ ಗಳ ಬೇಸ್ ಮೇಲೆ ವೇರಿ ಆಗ್ತಾ ಇರುತ್ತೆ ಪ್ರೈಸಸ್. ಸೊ ದಟ್ ಈಸ್ ಸೆನ್ಸೆಕ್ಸ್. ಬೇಸ್ ಇಯರ್ ಯಾವುದು? BSE ನಲ್ಲಿ ಬೇಸ್ ಇಯರ್ 1978, 79. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಎಕ್ಸಾಮ್ ಪರ್ಪಸ್ ಆಗಿ, ಬೇಸ್ ಇಯರ್. ಸೊ ದಿಸ್ ಈಸ್ ಅಬೌಟ್ BSE. ಸೊ ನೆಕ್ಸ್ಟ್ ಕಮ್ ಟು NSE, that is National Stock Exchange. So static part ಅಂತ ಬಂದಾಗ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಟ್ ವಾಸ್ ಇನ್ಕಾರ್ಪೊರೇಟೆಡ್ ಇನ್ 1992. ಸೊ ರಿವೈಸ್ ಮಾಡಕ್ಕೆ 1992 ನಲ್ಲಿ ಏನಾಗಿತ್ತು ಇನ್ನೊಂದು ಇನ್ಸ್ಟಿಟ್ಯೂಟ್ ಯಾವುದು? ದಟ್ ಈಸ್ SEBI, ರೈಟ್? ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕೂಡ 1992 ನಲ್ಲೇ ಇನ್ಕಾರ್ಪೊರೇಟ್ ಆಗಿತ್ತು. ಸೊ ಇಟ್ ಈಸ್ ರೆಕಾಗ್ನೈಸ್ಡ್ ಬೈ SEBI ಇನ್ April 1993.
recognized by SEBI in 1993. ಓಕೆ, ಇವೆರಡು ಇಯರ್ನ ನೆನ್ಪಿಟ್ಕೊಳ್ಳಿ. ಸೊ ವೆರಾಸ್ BSc in 1875. So on based on which committee? Based on committee. ಈ ಕಮಿಟಿ ನೆನ್ಪಿಟ್ಕೊಳ್ಳಿ, MJ ಫೇರ್ವಾನಿ ಕಮಿಟಿ. MJ ಫೇರ್ವಾನಿ ಕಮಿಟಿ. ಓಕೆ, ಸೊ ಇಲ್ಲಿ ಇಂಡೆಕ್ಸ್ ಯಾವ್ದು ಬರುತ್ತೆ ಅಂತಂದ್ರೆ, ಯಾವ್ದ್ರಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇಂಡೆಕ್ಸ್ ಯಾವ್ದು ಬರುತ್ತೆ ಇಲ್ಲಿ? ನಿಫ್ಟಿ 50 ಅಂದ್ರೆ 50 ಕಂಪನೀಸ್. ನಿಫ್ಟಿ 50 ಇದ್ರ ಬೇಸ್ ಆಗಿರುತ್ತೆ. ಸೊ ಬೇಸ್ ಆಫ್ BSc is 30 company, that is Sensex, whereas for National Stock Exchange that is 50 companies Nifty. Nifty ಅಂತ ಬಂದಾಗ NSE, Sensex ಅಂತ ಬಂದಾಗ BSc. ಸೊ ಇದು ಸ್ಟ್ಯಾಟಿಕ್ ಪ್ಯಾಟ್ ಆಗಿತ್ತು. ಯಾವ್ದ್ರ ಬಗ್ಗೆ? ಸ್ಟಾಕ್ ಮಾರ್ಕೆಟ್ ಸ್ಟ್ಯಾಟಿಕ್ ಪ್ಯಾಟ್ ಆಗಿತ್ತು. ಸೊ ನಮ್ಮ ಎಕ್ಸಾಮ್ಸ್ ಗಳಿಗೆ ಇದಿಷ್ಟೇ ಇಂಪಾರ್ಟೆಂಟ್. ಪ್ಲಸ್ ಇಂಟರ್ವ್ಯೂ ಕೂಡ ಇದಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ. RRB ಇಂಟರ್ವ್ಯೂಗೆ ಮತ್ತೆ SBI, IBPS, PO ಇಂಟರ್ವ್ಯೂಗಳಿಗೆ. ಸೊ ಇಂಟರ್ವ್ಯೂ ಮತ್ತೆ ಮೇನ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ ಬ್ಯಾಂಕಿಂಗ್ ಅವೇರ್ನೆಸ್ ಸೀರೀಸ್ ನಾನು ಮಾಡಿದ್ದೀನಿ. ಸೊ ಇಲ್ಲಿವರೆಗೂ ಇಷ್ಟ ಆಗಿತ್ತು. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇಸಲ್ ನಾರ್ಮ್ಸ್, ಫಾರಿನ್ ಟ್ರೇಡ್, ನ್ಯಾಷನಲ್ ಇನ್ಕಮ್, ಸೊ ಅದೆಲ್ಲ ಕವರ್ ಮಾಡ್ತೀನಿ. ಸೊ ಅದಾದ್ಮೇಲೆ ಬಜೆಟ್ ಮಾಡೋಣ. ಸೊ ಬಜೆಟ್ ವಿಲ್ ಬಿ ದ ಲಾಸ್ಟ್ ಮೇ ಬಿ. ಸೊ ಆಫ್ಟರ್ ದಟ್ ನಾನು ನೆಕ್ಸ್ಟ್ ಪರ್ಟಿಕ್ಯುಲರ್ ಆಗಿ ಒಂದೊಂದಾಗಿ ಯಾವ್ದಂದ್ರೆ ಬ್ಯಾಂಕಿಂಗ್ ಅವೇರ್ನೆಸ್ ಅಲ್ಲಿ ಸ್ಟ್ಯಾಟಿಕ್ ಪಾರ್ಟ್ ಮತ್ತೆ ಬ್ಯಾಂಕಿಂಗ್ ಆಕ್ಟ್ಸ್, ರೆಗ್ಯುಲೇಷನ್ ಆಕ್ಟ್ಸ್ ಅನ್ನೋದು ಒಂದ್ ಸೆಷನ್ ಮಾಡ್ತೀನಿ. ಸೊ ಅದು ಮೇನ್ಸ್ ಎಕ್ಸಾಮ್ಸ್ ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಫೋರ್ ಮೇನ್ಸ್ ಎಕ್ಸಾಮ್ಸ್ ಒಂದ್ಸಾರಿ ಇದನ್ನೆಲ್ಲ ನೋಡ್ಕೊಂಡ್ರೆ ದಟ್ಸ್ ಮೋರ್ ದೆನ್ ಇನಫ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ಕರ್ನಾಟಕದ ಅಭ್ಯರ್ಥಿಗಳು ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅಥವಾ ಎಕನಾಮಿ ರಿಲೇಟೆಡ್ ಸಬ್ಜೆಕ್ಟ್ಸ್ ಅವ್ರ ಎಕ್ಸಾಮ್ಸ್ ಅಲ್ಲಿ ಇದೆ ಅಂತಂದ್ರೆ ಈ ಕ್ಲಾಸಸ್ನ ಶೇರ್ ಮಾಡಿ. ಸೊ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.